ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಮರಾಠ ಸಮುಚ್ಚ ಇದೀಗ ಮುನಿಸಿಕೊಂಡಿದೆ. ಒಂದು ಮುನಿಸು ಇದೀಗ ಬಿಜೆಪಿಗೆ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಇದನ್ನ ಬಿಜೆಪಿ ಹೈಕಮಾಂಡ್ ಯಾವ ರೀತಿಯಾಗಿ ಶಮನ ಮಾಡುತ್ತೆ ಅನ್ನೋದು ಇದೀಗ ಪ್ರಶ್ನೆಯಾಗಿದೆ. ಆ ಕುರಿತ ಒಂದು ವರದಿದೆ, ಬನ್ನಿ ನೋಡ್ತಾ ಹೋಗೋಣ. ಗಡಿ ಜಿಲ್ಲೆ ಬೀದರ್ನಲ್ಲಿ ಲೋಕಸಭಾ ಚುನಾವಣಾ ಕಾವು ರಂಗೇರಿದೆ. ಕೇಸರಿ ಪಡೆ ಕೂಡ ಭರ್ಜರಿ ಗೆಲುವಿನ ಸಿದ್ಧತೆ ನಡೆಸಿದೆ. ಆದರೆ ಮರಾಠ ಸಮುದಾಯದ ಅಸಮಾಧಾನಕ್ಕೆ ನೇರ ಗುರಿಯಾಗಿರುವ ಬಿಜೆಪಿ ಮಹಾ ಸಂಕಷ್ಟ ಎದುರಾಗಿದೆ. ಬೀದರ್ನ ಭಾಲ್ಕಿಯಲ್ಲಿ ಮಹಾಮೇಳವ ನಡೆದಿದೆ. ಮರಾಠ ಸಮುದಾಯ ಬೃಹತ್ ಸಮಾವೇಶ ನಡೆಸುವ ಮೂಲಕ ತನ್ನ ಶಕ್ತಿ ಪ್ರದರ್ಶನ ಮಾಡಿದೆ. ಬಿಜೆಪಿ ಮುಖಂಡರಾದ ಪದ್ಮಕರ ಪಾಟೀಲ್, ನಂದಕುಮಾರ್ ಸಾಳಂಕೆ, ಡಾಕ್ಟರ್ ದಿನಕರ್ ಮೊರೆ ಹಾಗೆ ಅನಂತ ಬಿರಾದಾರ್ ಬಿಜೆಪಿ ಟಿಕೆಟ್ಗಾಗಿ ಲಾಬಿ ನಡೆಸಿದ್ರು. ಆದರೆ ಮರಾಠ ಸಮಾಜದ ಯಾವೊಬ್ಬ ಮುಖಂಡರಿಗೂ ಬಿಜೆಪಿ ಪಕ್ಷ ಟಿಕೆಟ್ ನೀಡಿಲ್ಲ. ಇದೇ ಮರಾಠ ಸಮುದಾಯದ ಅಸಮಾಧಾನಕ್ಕೆ ಕಾರಣವಾಗಿದೆ. ಸದ್ಯ ಮಹಾರಾಷ್ಟ್ರದ ಮರಾಠ ಮೀಸಲಾತಿ ಹೋರಾಟಗಾರ ಶಿವಬಾ ಸಂಘಟನೆ ಸಂಸ್ಥಾಪಕ ಮನೋಜ್ ದಾದಾ ಜರಂಗೆ ಪಾಟೀಲ್ ನೇತೃತ್ವದಲ್ಲಿ ಬೃಹತ್ ಸಮಾವೇಶ ನಡೆಸಿ ಕರ್ನಾಟಕದಲ್ಲಿ ಸಂಘಟನೆ ಬಲಗೊಳಿಸಿ ಸಮಾಜಕ್ಕೆ ನ್ಯಾಯ ಕಲ್ಪಿಸಲು ಉಪವಾಸ ಸೇರಿ ಯಾವುದೇ ಹೋರಾಟಕ್ಕೂ ಸಿದ್ಧ ಅಂತ ಘೋಷಿಸಿದ್ರು. ಬಿಜೆಪಿ ಮುಖಂಡ ಪದ್ಮಕರ ಪಾಟೀಲ್ ಮಾತನಾಡಿ, ಬಿಜೆಪಿಯಿಂದ ಮರಾಠ ಸಮುದಾಯಕ್ಕೆ ಅನ್ಯಾಯವಾಗಿದೆ. ನಾಳೆ ಮತ್ತೊಮ್ಮೆ ಸಭೆ ಕರೆದು ಮುಂದಿನ ನಿರ್ಧಾರ ಕೈಗೊಳ್ಳುತ್ತೇವೆ ಎಂದರು. ರಾಜಕೀಯವಾಗಿ ನಮಗೆ ಯಾರ್ಯಾರು ಸುಳ್ಳಾಡಿದಾರ, ನಮ್ಮ ಯಾವ ಪಕ್ಷ ಮೋಸ ಮಾಡಿದೆ, ರಾಜಕೀಯ ನಮಗೆ ಯಾರು ತುಳಿಬೇಕಂತಿದ್ದಾರೆ, ಅವರಿಗೆ ಅವ್ರ ವಿರುದ್ಧಾಗ ಏನು ಮಾಡಬೇಕು ಅಂತ 12ನೇ ತಾರೀಕು ನಾವು ಬೀದರಲ್ಲಿ ಒಂದು ಸಭೆ ಕರೆದೇವೆ. ಬೀದರ್ ಜಿಲ್ಲೆಯಲ್ಲಿ 6 ಕಾನ್ಸ್ಟಿಟ್ಯೂನ್ಸಿಲಿ 1 ರಿಸರ್ವ್ ಇದೆ, 5 ಓಪನ್ ಇದೆ. ಒಂದೇನಾದರೂ ಮರಾಠ ಜನಕ್ಕೆ ವಿಧಾನಸಭೆ ಕೊಡಬೇಕಾಗಿತ್ತು, ಪಾರ್ಲಿಮೆಂಟ್ ಕೊಡಬೇಕಾಗಿತ್ತು. 95% ಆಫ್ ವೋಟಿಂಗ್ ಬಿ ಜೆ ಪಿಗೆ ನಮ್ಮ ಕಣ್ಣು ಮುಚ್ಚಿ ಹಾಕ್ತಾರೆ ಜನ. ಯಾವ ಪಕ್ಷಕ್ಕೆ ನಾವು ಹಾಕ್ತೇವೆ, ಅವ್ರು ಯಾಕೆ ನಮಗೆ ನೋಡ್ತಾ ಇಲ್ಲ? ಬಿಜೆಪಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಸಮಾಜದ ಮುಖಂಡರಿಗೆ ಟಿಕೆಟ್ ನೀಡಿಲ್ಲ. ಈ ಬಾರಿ ಲೋಕಸಭೆಯಲ್ಲೂ ನಮ್ಮ ಸಮಾಜದ ಮುಖಂಡರಿಗೆ ಇಡೀ ರಾಜ್ಯದಲ್ಲೂ ಒಂದೇ ಒಂದು ಟಿಕೆಟ್ ನೀಡಿಲ್ಲ. ನಮ್ಮ ಶಕ್ತಿ ಏನು ಅಂತ ತೋರಿಸ್ತೇವೆ ಅಂತ ಬಿಜೆಪಿ ಮುಖಂಡ ಡಾಕ್ಟರ್ ದಿನಕರ್ ಮೊರೆ ಗುಡುಗಿದ್ರು. ಏನಾರ ಪವರ್ನಲ್ಲಿ ಇರಬೇಕು, ಏನು ಬರೀ ನಾವು ಜಮಖಾನೆ ಹಾಕಬೇಕು, ಚಪ್ಪಲಿ ಎತ್ತಬೇಕು ಅಷ್ಟೇ ಮಾಡ್ಕೋತ ಇರ್ಬೇಕೇನ್ರಿ ಸರ್? ಹೇಳ್ರಿ, ಹೋಗಲಿ, ಒಂದರ ಮರಾಠ ಕೊಡಬೇಕು. ಇಲ್ಲ, ಇಷ್ಟು ನಮ್ಮ ಜನಸಂಖ್ಯೆ ಇದೆ, ಅಸೆಂಬ್ಲಿಗೆ 1 ಕೊಡಬೇಕು. ಪಾರ್ಲಿಮೆಂಟ್ ಅಂತ ನಮ್ಮ ಹೆಸರೇ ಹೋಗಿಲ್ಲ ಕರ್ನಾಟಕ ಕೋರ್ ಕಮಿಟಿಯಿಂದ. ನಾವು 4 ಜನ ಬೇಡಿದ್ರೂ ಕೂಡ. ಸೊ ಮತ್ತಿದು ಅನ್ಯಾಯ. ಒಟ್ನಲ್ಲಿ ಬಿಜೆಪಿ ನಾಯಕರು ಮರಾಠ ಮುನಿಸು ದೂರು ಮಾಡದಿದ್ರೆ ಕೇಸರಿ ಪಡೆಗೆ ನಷ್ಟ ಗ್ಯಾರಂಟಿ ಎನ್ನಲಾಗುತ್ತಿದೆ. ಮಲ್ಲಿಕಾರ್ಜುನ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್.